ವಿದ್ಯಾಭ್ಯಾಸ ಆದ ಬಳಿಕ ಒಳ್ಳೆಯ ಗುರುವಿನ ಬಳಿ ಮಗನನ್ನ ಕರೆದುಕೊಂಡು ಹೋಗಬೇಕಂತ ವಿಚಾರ ಮಾಡ್ತಾರೆ. ಒಳ್ಳೆಯ ಸಂಸ್ಕಾರದಿಂದ ಮಗನನ್ನ ಬೆಳೆಸ್ತಾ ಇದ್ದಾರೆ ಇಲ್ಲಿ. ಯಾಕಂತಂದ್ರ ಸಂಸ್ಕಾರ ಅನ್ನುವಂಥದ್ದು ಹೆಂಗ್ ಇರ್ಬೇಕಂತಂದ್ರ ಮಕ್ಕಳಲ್ಲಿ ಎಂಥ ಕಠಿಣ ಪ್ರಸಂಗಗಳು ಬಂದರೂ ಸಹಿತವಾಗಿ ಮನೆತನದ ಗೌರವಗಳನ್ನು ಉಳಿಸಿಕೊಂಡು ಹೋಗುವಂತ ಮಕ್ಕಳಾಗಬೇಕು. ಅಂಥ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ತಂದೆ ತಾಯಿಗಳು ಕೊಡಬೇಕು. ಈ ಸಂಸ್ಕಾರ ಆದ ತಕ್ಷಣ ಮಕ್ಕಳನ್ನ 5 ವರ್ಷದಿಂದ ಹಿಡ್ಕೊಂಡು 10 ವರ್ಷ ತನಕ ಬಹಳ ಪ್ರೀತಿಯನ್ನ ಮಾಡಬೇಕು ಮಕ್ಕಳ ಮೇಲೆ. ಯಾವಾಗ 10 ವರ್ಷ ದಾಟಿ 16 ವರ್ಷಕ್ಕೆ ಮಕ್ಕಳು ಹತ್ರ ಬರ್ತಾರಲ್ಲ, ಯಾವಾಗ ಅಲ್ಲಿಂದ ಮಕ್ಕಳನ್ನ ಸ್ನೇಹಿತರಂತೆ ಕಾಣಬೇಕು. 16-18ಕ್ಕೆ ಬಂದಂಗೆಲ್ಲ ವಯಸ್ಸಿಗೆ ಬರ್ತಾರೆ, ಅಷ್ಟೇ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಅವರ ಜೊತೆಯೊಳಗ ಗೆಳೆಯರಂತೆ ನಾವು ಸಹಿತವಾಗಿ ಇರಬೇಕು. ಮಕ್ಕಳ ಜೊತೆಯಲ್ಲಿ 10 ವರ್ಷ ತನಕ ಇಲ್ಲಿ ಹೊಡೆದು ಪಡೆದ ಬುದ್ಧಿಯನ್ನ ಮಕ್ಕಳಿಗೆ ಕಲಿಸಬೇಕು. ಇಲ್ಲಿ ಎಂಥ ಸಂಸ್ಕಾರವನ್ನ ಕೊಟ್ಟಿದ್ದು ಅಂತಂದ್ರೆ, ಬಾಂಗ್ಲಾದೇಶದ ಒಬ್ಬ ಮಹಾರಾಜ ಒಬ್ಬ ರಾಜನ ಮನೆಗೆ ಬಂದಿರ್ತಾನೆ. ಬಾಂಗ್ಲಾದೇಶದಲ್ಲಿ ಒಬ್ಬ ಮಹಾರಾಜ ಇರ್ತಾನ. ಆ ಮಹಾರಾಜನ ಮನೆಗೆ ಒಬ್ಬ ಮಹಾತ್ಮ ಬರ್ತಾನೆ, ಸಂತರು ಬರ್ತಾರೆ. ವಾಕ್ಸಿದ್ಧಿ ಮಹಾಮಹಿಮ ಪಂಡಿತ ಪುರುಷರು ಮನೆಗೆ ಬರ್ತಾರೆ. ಯಾರೇ ಮನೆಗೆ ಅಷ್ಟು ಸರಳವಾಗಿ ಹೋಗುವುದಿಲ್ಲ. ಆದರೆ ಈ ಮಹಾರಾಜನ ಮನೆಯನ್ನ ಕಂಡ ಬಳಿಕ ಈ ಮಹಾರಾಜನ ಮನೆಯೊಳಗೆ ಹೋಗಬೇಕು ನಾನು ತಿಳ್ಕೊಂಡು ಮಹಾರಾಜನ ಮನೆಗೆ ಹೋಗ್ತಾನೆ. ಆ ಮಹಾತ್ಮ ಒಳ್ಳೆಯ ತಪಸ್ವಿಗಳು, 90 ವರ್ಷದ ತಪಸ್ವಿಗಳು ಮಹಾರಾಜನ ಮನೆಗೆ ಹೋದ ಬಳಿಕ ಮಹಾರಾಜನಿಗೆ ಸಂತೋಷ ಆಯಿತು. ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ, ಆದರೆ ಭಕ್ತಿ ಇಲ್ಲದ ಬಡವರು ನಾವಲ್ಲ ಅಂತ ಮಹಾರಾಜ. ನಮಗೆ ಭಗವಂತ ಏನೆಲ್ಲ ಸಂಪತ್ತನ್ನ ಕೊಟ್ಟಾನ, ಆದರೆ ನೆಮ್ಮದಿ ಬೇಕಲ್ಲ. ನೀವು ದೊಡ್ಡ ಮಹಾತ್ಮರು, ಭಗವಂತ ನಿಮ್ಮಗಳಿಗೆ ನಿಜವಾದ ಭಕ್ತಿಯನ್ನ ಕೊಟ್ಟಾನೆ. ನೀವು ಸಂತರು, ಸತ್ಪುರುಷರು, ಶಿವಯೋಗಿಗಳು. ನೀವು ಸಂತರು, ಮಹಾತ್ಮರು, ಶಿವಯೋಗಿಗಳು ನಮ್ಮ ಮನೆಯೊಳಗೆ ಪಾದ ಹಾಕಿರಲ್ಲ, ನಾವು ಪುಣ್ಯವಂತರು ಅಂತ ಮಹಾರಾಜ. ನಾವು ನಮ್ಮ ಜೀವನ ಇಂದಿಗೆ ಧನ್ಯ, ಪುಣ್ಯವನ್ನ ಮಾಡಿದ್ದೇವೆ ನಾವು ಅಂತ ತಿಳ್ಕೊಂಡು ಮಹಾರಾಜ ಹೇಳ್ತಾನೆ. ಆಗ ಮಹಾರಾಜನ ಮನೆಯಲ್ಲಿರ್ತಕ್ಕಂಥವರು ಎಲ್ಲರೂ ಆ ತಪಸ್ವಿಗಳಿಗೆ, ಮಹಾತ್ಮರಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿದ ಬಳಿಕ ಮಹಾರಾಜನಿಗೆ ಒಬ್ಬ ಮಗಳಿರ್ತಾಳೆ. ಆ ಮಗಳು ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಸತ್ಪುರುಷರ ಕಣ್ಣು ಆ ಮಗಳ ಮೇಲೆ ಬೀಳುತ್ತದೆ. ಸತ್ಪುರುಷರ ಕಣ್ಣು ಮಗಳ ಮೇಲೆ ಬೀಳುತ್ತದೆ. ಮನೆಯೊಳಗೆ ಬಹಳ ಸಂತೋಷ ಆಯಿತು ಎಲ್ಲರಿಗೆ. ಮಹಾತ್ಮರು ಬಂದಾರಂತ ತಿಳ್ಕೊಂಡು ಅವರಿಗೆ ಪೂಜೆಗೆ ಅನುಕೂಲವನ್ನ ಮಾಡ್ತಾರೆ. ಪೂಜೆ ಮುಗಿಯುತ್ತದೆ. ಮುಗಿದ ಬಳಿಕ ಪ್ರಸಾದಕ್ಕೆ ರೆಡಿ ಮಾಡ್ತಾರೆ. ಸಾಷ್ಟಾಂಗ ಆಗ್ತಾನೆ ಮಹಾರಾಜ. ಸಾಷ್ಟಾಂಗ ಹಾಕಿರುವಂತಹ ಸಂದರ್ಭದೊಳಗ ಮಹಾರಾಜ, ನಾನು ನಿಮ್ಮ ಮನೆಯೊಳಗೆ ಪ್ರಸಾದವನ್ನ ಮಾಡಬೇಕಾದ್ರೆ ನನ್ನದೊಂದು ಮಾತನ್ನ ನಡೆಸಿಕೊಡುವೆಯ ಮಹಾರಾಜ ಅಂತ ಮಹಾತ್ಮರು ಕೇಳ್ತಾರ. ಅವಾಗ ಮಹಾರಾಜ ಹೇಳ್ತಾನೆ, ಮಹಾರಾಜ ಹೇಳ್ತಾನ, ಮಹಾತ್ಮರೇ, ಇಡೀ ನನ್ನ ರಾಜ್ಯವನ್ನೆಲ್ಲ ನನಗೆ ದಾನವಾಗಿ ಕೊಟ್ಟು ಬಿಡ್ತೀನಿ ಅಂತಾನೆ ಮಹಾರಾಜ ಸತ್ಪುರುಷರಿಗೆ. ಆ ಸತ್ಪುರುಷರಿಗೆ ಹೇಳ್ತಾರೆ, ಮಾತಿಗೆ ತಪ್ಪಿ ನಡೆಯಕೂಡದು, ಎಚ್ಚರ ಕೊಟ್ಟು ಮಾತನ್ನ ಕೊಡು ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ಆಯ್ತು ಮಹಾತ್ಮರೇ, ಭಗವಂತ ಏನೆಲ್ಲ ಸಂಪತ್ತು ಕೊಟ್ಟಾನ, ನನ್ನ ಜೀವ ಬೇಕಾದ್ರೂ ನಿಮಗೆ ಕೊಡ್ತೀನಿ ಅಂತಾನ ಮಹಾರಾಜ ಮಹಾತ್ಮರಿಗೆ. ಅವಾಗ ನನ್ನದೊಂದು ಮಾತು ನಡೆಸಿಕೊಡುವಿಯಾ ಅಂತ ಸತ್ಪುರುಷರು. ಆಯ್ತು ಅಂತ ತಿಳ್ಕೊಂಡು ಮಹಾರಾಜ ಹೇಳ್ತಾರೆ, ಹಾಗಾದರೆ ನಿನ್ನ ಮಗಳನ್ನ
ನನ್ನ ಜೊತೆಯೊಳಗೆ ನೀ ಕಳಿಸಿಕೊಡಬೇಕು. ನಿನ್ನ ಮಗಳನ್ನ ನನ್ನ ಜೊತೆಯೊಳಗ ಕಳಿಸಿಕೊಡಬೇಕು. ಕೊಟ್ಟ ವಚನವನ್ನ ತಪ್ಪಬೇಡ ಅಂತಾರೆ ಸತಪುರುಷರು. ಅವಾಗ ಮಹಾರಾಜನಿಗೆ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಇಡೀ ನನ್ನೆಲ್ಲ ರಾಜ್ಯವನ್ನ ಕೇಳಿದರೆ ರಾಜ್ಯವನ್ನೆಲ್ಲ ಕೊಡ್ತಾ ಇದೆ. ಇದು ಇದು ಕೊಡಲಿಕ್ಕಾಗೋದಿಲ್ಲ. ಏನು ಕೇಳಿದರೂ ಸಹಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಿ ಮಹಾರಾಜ, ವಚನವನ್ನ ತಪ್ಪಬೇಡ ಅಂತ ಸತ್ಪುರುಷರು ಹೇಳ್ತಾರೆ. ಮಗಳು ಸಹಿತವಾಗಿ ಬಾಗಿಲಲ್ಲಿ ನಿಂತುಕೊಂಡಾಳೆ. ಒಂದಿಷ್ಟು ಸಮಯಗಳ ಕಾಲ ತಂದೆಯನ್ನು ನೋಡ್ತಾಳೆ, ತನ್ನ ಕುಟುಂಬವನ್ನು ನೋಡ್ತಾಳೆ, ಸಂಪತ್ತಿನ ಸುಖದ ಜೀವನವನ್ನ ಅನುಭವಿಸಿದ್ದಾಳೆ. ಸುಖದ ಸಂಪತ್ತಿಗೆಯಲ್ಲಿ ಬೆಳೆದ ಹುಡುಗಿ ಒಬ್ಬ ಸತ್ಪುರುಷರ ಜೊತೆಯಲ್ಲಿ ಹೋಗುವುದರ ಸಾಮಾನ್ಯವಾದ ಮಾತು, ಸಾಮಾನ್ಯವಾದ ಮಾತು. ತಂದೆಯ ಕಣ್ಣಲ್ಲಿ ಕಣ್ಣೀರು ಬರುವಂತ ಪ್ರಸಂಗ. ಎಂಥ ಮಾತು ಹೇಳ್ತಾಳ ಮಗಳು ತಂದೆಗೆ. ಇದು ಸಂಸ್ಕಾರದ ಬಲದ ಮಾತು. ತಂದೆ ಈಗ ಮುಖವನ್ನ ನೋಡ್ತಾನೆ, ಮಗಳ ಮುಖವನ್ನ. ಮಗಳು ಹೇಳ್ತಾಳ, ಅಪ್ಪ ಯಾಕೆ ನನ್ನ ಮುಖವನ್ನ ನೋಡುತ್ತೀಯ ಅಪ್ಪ? ಮಗಳ ಸುಖದ ಸಂಪತ್ತಿಗೆ ಜೀವನವನ್ನ ನೀನು ಅನುಭವಿಸಿರುವೆ. ಒಬ್ಬ ಸತ್ಪುರುಷನ ಜೊತೆಯೊಳಗ, ತಪಸ್ವಿಯ ಜೊತೆಯೊಳಗ ನಿನ್ನನ್ನ ಹೇಗೆ ನಾ ಕಳಿಸಿಕೊಡಲಿ? ಆ ಗುಡಿಸಿನೊಳಗ ನೀನು ಕಾಡಿನೊಳಗ ಹೆಂಗ ಬದುಕಬಲ್ಲೆ ಮಗಳೇ ಅಂತ ದುಃಖ ಮಾಡತಾನ ತಂದೆ. ಆಗ ಮಗಳಂತಾಳ, ಅಪ್ಪ ನಾ ಪುಣ್ಯವಂತೆ, ಅಪ್ಪ ನಾನು ಪುಣ್ಯವಂತೆ ಅಂತೇಳಿ ಮುಂದೆ ಮಾತಾಡ್ತಾಳ ಮಗಳು. ಇಲ್ಲಿ ಇಷ್ಟು ದಿವಸಗಳ ಕಾಲ ಈ ದೇಹ ಅನ್ನುವಂತ ಶರೀರ ಪಿಂಡಮಯ ಶರೀರ. ಈ ಪಿಂಡಮಯ ಶರೀರ ಹೋಗಿ ಅಪ್ಪ ಮಂತ್ರಮಯ ಶರೀರ ಆಗ್ತದೆ, ಶುದ್ಧಿ ಆಗ್ತದೆ. ಅಪ್ಪ ಇನ್ನ ಚಿಂತೆ ಬಿಡು, ನಾನಿನ್ನು ಹೊರಡುತ್ತೀನಿ. ಇಷ್ಟು ದಿನಗಳ ಕಾಲ ನನಗೆ ಸುಖದ ಸಂಪತ್ತಿಗೆಯನ್ನ ಅನುಭವಿಸುವಂತ ಯೋಗವನ್ನ ಭಗವಂತ ಕೊಟ್ಟಿದ್ದ. ಮಹಾತ್ಮನ ಜೊತೆಯೊಳಗೆ ಹೋಗುವಂತ ಯೋಗ ಕೊಟ್ಟಾನ ಭಗವಂತ. ಅಂದಾಗ ಸತ್ಪುರುಷರಂತಾರ, ಹಿಂಗ ನೀ ಬರುವುದಿಲ್ಲ, ಸಾಧಾರಣವಾಗಿರುವಂತ ಮನುಷ್ಯರಾಗಿ ನನ್ನ ಜೊತೆಯೊಳಗೆ ಬರಬೇಕೆಂದಾಗ ರುದ್ರಾಕ್ಷಿಗಳನ್ನು ಹಾಕಿಕೊಂಡು ಸೀರೆಯನ್ನು ಹೊತ್ತುಕೊಂಡು ಸತ್ಪುರುಷರ ಜೊತೆಯಲ್ಲಿ ಹೊರಡುತ್ತಾಳೆ ಹೆಣ್ಣು ಮಗಳು. ತಂದೆ ತಾಯಿಗೆ ಎಷ್ಟು ಕಣ್ಣೀರು ಬಂದಿರಲಿಕ್ಕಿಲ್ಲ. ಅಪ್ಪ ನೀವಿನ್ನು ಚಿಂತೆಯನ್ನು ಮಾಡಬೇಡಿ ನನ್ನ ಬಗ್ಗೆ ಅಂತ ತಿಳ್ಕೊಂಡು ಸತ್ಪುರುಷರ ಜೊತೆಯೊಳಗ ಹೋಗಿಬಿಡುತ್ತಾಳೆ ಮಗಳು. ಸತ್ಪುರುಷರ ಜೊತೆಯಲ್ಲಿ ಆತನನ್ನ ಮದುವೆಯಾದ ಬಳಿಕ ಆತನ ಜೊತೆ ಸುಂದರವಾದ ಜೀವನವನ್ನ ನಡೆಸ್ತಾ ಇದ್ದಾಳೆ. ತಪಸ್ವಿಗಳು ಸಂತರ ಜೊತೆಯಲ್ಲಿ ಜೀವನವನ್ನ ನಡೆಸುವಂತಹ ಸಂದರ್ಭದೊಳಗ ಸತ್ವ ಪರೀಕ್ಷೆ ನಡೀತದೆ. ಈ ಸಣ್ಣ ವಯಸ್ಸಿನ ಹುಡುಗಿಗೆ
ಆ ತಪಸ್ವಿಯ ಜೊತೆಯೊಳಗ ದಾಂಪತ್ಯ ಜೀವನವನ್ನ ಕಳಿಲೇಕತ್ತಾಳೆ. ಕಳೆಯುವಂತ ಸಂದರ್ಭದೊಳಗೆ ಊರೊಳಗೆ ಒಂದಿಷ್ಟು ಕೂಹಕಿಗಳಂತ ಇರ್ತಾರೆ. ಊರೊಳಗೆ ಯಾರನ್ನ ಬಿಟ್ಟಾದ ಈ ಸಮಾಜ ಪ್ರತಿಯೊಬ್ಬರಿಗೂ ದೂಷಣೆಯನ್ನೇ ಮಾಡುತ್ತದೆ. ಊರೊಳಗ ಒಬ್ಬ ಕೆಟ್ಟ ಮನುಷ್ಯರಿರ್ತಾರೆ, ಹೆಂಗ ಮನೆ ಮುರಿಬೇಕು, ಇನ್ನೊಬ್ಬರ ಮನೆಯನ್ನು ಹೆಂಗ ಹಾಳು ಮಾಡಬೇಕಂತ ತಿಳ್ಕೊಂಡು ಅಂತವರು ಬಹಳಷ್ಟು ಜನರಿರ್ತಾರೆ. ಆದ್ರೆ ಒಬ್ಬ ತಪಸ್ವಿಯನ್ನ ಮದುವೆಯ ಮಾಡಿಕೊಂಡಿದ್ದಾಳೆ. ಆ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಪಕ್ಷಗಳು ಹುಟ್ಟಿಲ್ಲ. ಒಬ್ಬ ಮನುಷ್ಯ ಒಂದು ಸಾರಿ ಗಂಡನ ಲಿಂಗ ಪೂಜೆಗೆ ನೀರನ್ನ ತರುವಂತ ಸಮಯದೊಳಗ ನೀರು ತರಲಿಕ್ಕೆ ಹೋಗ್ಯಾಳೆ. ಹೋಗುವಂತ ಸಂದರ್ಭದೊಳಗೆ ಒಬ್ಬ ಕಾಮಕ ಅಡ್ಡಗಟ್ಟಿ ನಿಲ್ಲುತ್ತಾನೆ. ಒಬ್ಬ ಕಾಮಕ
ಯಾರ್ಯಾರ ಜೀವನದೊಳಗೆ ಯಾವ ರೀತಿಯೊಳಗೆ ಆಟ ಆಡಬೇಕು, ಹೆಂಗ ಇನ್ನೊಬ್ಬರನ್ನ ಮನೆಯನ್ನ ಬರೆದು ನಗಬೇಕನ್ನುವಂತ ಜನಗಳು ಬಹಳಷ್ಟು ಇರುತ್ತಾರೆ. ಆದ್ರೆ ಇಲ್ಲಿ ಅದೇ ಸಂದರ್ಭ ನಡೀತದೆ. ಅಂತ ಒಬ್ಬ ಕಾಮುಕ, ನೀನು ಸಣ್ಣ ವಯಸ್ಸಿನ ಹೆಣ್ಣು ಮಗಳಿದ್ದೀಯ, ಆ ಮುದುಕನಿಗೆ 90 ವರ್ಷ ವಯಸ್ಸಾಗದ, ಆ ಮುದುಕ ಏನು ನಿನಗೆ ಸುಖ ಕೊಡಬಲ್ಲನು? ನೀನು ನನ್ನ ಜೊತೆಯೊಳಗ ಬಾ ಅಂತ ತಿಳ್ಕೊಂಡು ಕರೀತಾನ. ಕರೆದಾಗಂತಾಳ, ಎಂತ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೆಣ್ಣುಮಗಳಂತಾಳ, ಅದಕ್ಕೆ ಪತಿರಥ ಧರ್ಮ ಅಂತಕ್ಕಂಥದ್ದು ಮಾಡುವುದು. ಪತಿರಥ ಧರ್ಮವನ್ನ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವರು ಆಚರಣೆಯನ್ನ ಮಾಡಬೇಕು. ಗಂಡನೇ ಪತಿದೇವ, ಗಂಡನೇ ದೇವರು, ಗಂಡನ ಪಾದ ಪೂಜೆಯೇ ಮೀಸಲು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಹನವಾಗಿರ್ತಕ್ಕಂಥ ವಿಚಾರ ಇದು. ಅಂತಾಳ ಹೆಣ್ಣು ಮಗಳು, ನನ್ನ ಗಂಡ ಶಿವನ ಸ್ವರೂಪಿ ಇದ್ದಾನೆ, ನನ್ನ ಗಂಡ ತಪಸ್ವಿ ಇದ್ದಾನೆ, ವಾಕ್ಚಿತಿ ಮಹಾಮಹಿಮ ಪವಾಡ ಪುರುಷರಿದ್ದಾರೆ. ನನ್ನ ಗಂಡನಿಗೆ ಹೊರತು ಅನ್ಯ ಪುರುಷರನ್ನ ಕಣ್ಣೆತ್ತಿ ಸಹ ನಾನು ನೋಡುವುದಿಲ್ಲ ಅಂತಂದೆ ಹೆಣ್ಣು ಮಗಳು. ನನ್ನ ಗಂಡನಿಂದ ನನಗೆ ಸಂತೋಷದ, ನೆಮ್ಮದಿಯಾದ, ಸುಖಾದ ಇನ್ನೊಬ್ಬ ಪರ ಪುರುಷನ ಸಂಘ ನನಗೆ ಬೇಕಾಗಿಲ್ಲ ಅಂತಾಳ. ಏನು ಮುದುಕ ಗಂಡ ನಿನಗೆ ಏನು ಸುಖ ಕೊಡ್ತಾನ ಅಂತ ಕರೆದಾಗ, ನಿನ್ನ ಜೊತೆಯೊಳಗ ನನ್ನ ಮಾತುಗಳೇನು ಅಂತ ಇನ್ನು ಸೈಡ್ ಸರಿಸ್ತಾಳೆ ಹೆಣ್ಣು ಮಗಳು. ಲೌಕಿಕರ ಜೀವನದಲ್ಲೂ ಸಹಿತವಾಗಿ ಅಷ್ಟೇ, ಇನ್ನೊಬ್ಬರು ಏನಾದರೂ ತೊಂದರೆ ಕೊಟ್ಟು ಮನೆ ಜೀವನವನ್ನ ಹಾಳು ಮಾಡುವಂತಹ ಪ್ರಸಂಗಗಳು ಬಂದಾಗ ಜಾಗೃತರಾಗಿ ನಾವಿರಬೇಕು. ಜಾಗೃತ ಏನಾದರೂ ತಪ್ಪಿದರೆ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತದೆ. ಹೆಣ್ಣು ಮಗಳು ಹಿಂಗೇಳಿ, ನನ್ನ ಗಂಡನ ಪೂಜೆಗೆ ಸಮಯ ಆಗ್ತದೆ, ನಾನು ನೀರನ್ನು ತೆಗೆದುಕೊಂಡು ಬರಬೇಕಂತ ತಿಳ್ಕೊಂಡು ತುಂಬಿದ ಬಿಂದಿಗೆಯ ನೀರನ್ನು ಹೊತ್ತುಕೊಂಡು ಹೆಣ್ಣು ಮಗಳು ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಮತ್ತೆ ಅಡ್ಡಗಟ್ಟಿ ನಿಲ್ಲುತ್ತಾನೆ ಕಾಮುಕ. ಮತ್ತೆ ಅಡ್ಡಗಟ್ಟಿ ನಿಂತಾಗ ಹೆಣ್ಣು ಮಗಳಂತಾಳ, ಇದು ನನ್ನ ಗಂಡನಿಗಾಗಿ ಈ ದೇಹ ಮೀಸಲು ಬರುತ್ತೋ, ಯಾವ ಪರಪುರುಷರ ಜೊತೆಯಲ್ಲಿ ಯಾವುದು ನನ್ನ ಜೀವನವನ್ನು ಹಂಚಿಕೊಳ್ಳುವುದಿಲ್ಲ, ನನ್ನ ಗಂಡನಿಗಾಗಿ ನನ್ನ ದೇಹ ಮೀಸಲು ಅಂತಾಳ. ಎಟ್ಟಿ ಹೇಳಿದ್ರೆ ಕೇಳದೇ ಇದ್ದಾಗ, ಇದು ನನಗ ಸತ್ವ ಪರೀಕ್ಷೆ ನಡೆದಾಗ ಅಂತಾಳ ಹೆಣ್ಣು ಮಗಳು. ಇದು ನನಗೆ ಸತ್ವ ಪರೀಕ್ಷೆ ನಡೆದಾಗ ಅಂತ ತಿಳ್ಕೊಂಡು ಹೆಣ್ಣು ಮಗಳು ಏನು ವಿಚಾರ ಮಾಡ್ತಾಳ, ಮಾಯಾ ರೂಪದೊಳಗೆ ಬಂದು ನನ್ನ ಕಾಡ್ಲಕತ್ತೀಯೇನು, ನನ್ನ ಮಾಯಾ ರೂಪದೊಳಗೆ ಬಂದು ನನ್ನನ್ನ ಕಾಡ್ಲಕತ್ತೀಯೇನು ಅಂತ ತಿಳ್ಕೊಂಡು ಹೆಣ್ಣು ಮಗಳು ವಿಚಾರವನ್ನ ಮಾಡಿ ತಲೆಯ ಮೇಲೆ ತುಂಬಿದ ಬಿಂದಿಗೆಯನ್ನ ಹೊತ್ತುಕೊಂಡು ಹೊರಟಿದ್ದಾಳೆ. ಅದೇ ತುಂಬಿದ ಬಿಂದಿಗೆಯ ನೀರಿನಿಂದ ಅಕ್ಕಿ ಅಂತಾಳ, ನೀನು ಮಾಯಾರೂಪದೊಳಗೆ ಬಂದಿರತಕ್ಕಂಥ ಬೇರೆ ಯಾರೂ ಅಲ್ಲ, ಎಲ್ಲ ನಂದಿ ನಿನ್ನ ಕಾಲ ಮುರಿದುಕೊಂಡು ಅಲ್ಲೇ ಬೀಳು ತಿಳ್ಕೊಂಡು ತುಂಬಿದ ಬಿಂದಿಗೆಯ ನೀರನ್ನ ಹಿಂಗ ಪ್ರೋಕ್ಷಣೆಯನ್ನ ಮಾಡಿದ್ರೆ ನಂದಿಯ ರೂಪದೊಳಗೆ ಅಲ್ಲೇ ಬೀಳ್ತಾನ. ಇದು ಆ ಪೂಜೆಯ ತಪಸ್ಸಿನ ಶಕ್ತಿ ಅಂತ ಇರಬೇಕು. ನಂದಿ ವಾಹನ ರೂಪದೊಳಗೆ ಅಲ್ಲೇ ಬೀಳ್ತಾನ, ಕಾಲುಗಳನ್ನ ಹಾಕೊಂಡು ನಂದಿ ಹೆಂಗೆ ಮಲಗುತ್ತದಲ್ಲ ಹಂಗೆ ಮಲಗುತ್ತಾನ. ಆ ನಂದಿ ರೂಪದೊಳಗ ಈಕೆಯ ಪತಿರಥ ಧರ್ಮವನ್ನ ಪರೀಕ್ಷೆ ಮಾಡುವುದಕ್ಕ ನಂದೀಶ್ವರ ಬಂದಿದ್ದ. ಅದಕ್ಕೆ ಯಾರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಹೆತ್ತ ತಂದೆ ತಾಯಿಗಳು ಮಗಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ಎಂತ ಪ್ರಸಂಗ ಬಂದರೂ ಸಹಿತವಾಗಿ ಮನಸ್ಸು ವಿಚಲಿತ ಆಗಲಿಲ್ಲ. ಹೆಣ್ಣು ಮಕ್ಕಳ ಮನಸ್ಸು ವಿಚಲಿತ ಆಗಬಾರದು. ವಿಚಲಿತ ಆಯಿತು ಅಂದರೆ ಜೀವನಕ್ಕೆ ಸಂಸಾರ ದಾಂಪತ್ಯ ಜೀವನ ಉಳಿಯುವುದಿಲ್ಲ. ಯಾರು ಕೊಟ್ಟಿದ್ರು? ಪಿಂಗ್ಲಾದೇಶ ಮಹಾರಾಜ ಮಗಳಿಗೆ ಎಂಥ ಸಂಸ್ಕಾರ ಕೊಟ್ಟಾನ. ನಾವು ಸಹಿತವಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಕಳಿಸಿದರೆ ಮಾತ್ರ ತುಂಬಿದ ಸಂಸಾರ ಉಳಿಯುತ್ತದೆ, ತುಂಬಿದ ಜೀವನಗಳು ಉಳಿಯುತ್ತದೆ. ಮಕ್ಕಳಿಗೆ ಹಂಗ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು. ಇಲ್ಲಿ ಮಡಿಯಮ್ಮ ಆರಯ್ಯನವರು ಶರಣ ಬಸವೇಶನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ, ನಮ್ಮ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸೋಣ ಅಂತ ತಿಳ್ಕೊಂಡು ಯಾರ ಬಳಿ ಕರೆದುಕೊಂಡು ಹೋಗ್ತಾರೆ? ಕಲಿಕೇರಿಯ ಮರುಳಾರಾಧ್ಯನ ಬಳಿ ಕರೆದುಕೊಂಡು ಹೋಗ್ತಾರೆ. ಗುರುಗಳಿಗೆ ಇಂದಿನಿಂದ ನಮ್ಮ ಮಗು ನಿಮ್ಮ ಮಗು ಆಗ್ತಾನ, ನಮ್ಮ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸಿ ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ತಿಳ್ಕೊಂಡು ಆರಯ್ಯ ಮಡಿಯಮ್ಮನವರು ಮಗನನ್ನ ಕಲಿಕೇರಿಯ ಮರುಳಾರಾಧ್ಯನ ಬಳಿ ಮಗುವನ್ನು ಬಿಟ್ಟು ಬಿಡುತ್ತಾರೆ. ಆ ಶರಣ ಬಸವೇಶನಿಗೆ
ಪ್ರಾರಂಭದಿಂದ ಪ್ರಾರಂಭವನ್ನು ಮಾಡುತ್ತಾರೆ. ಆ ಶರಣ ಬಸವೇಶ್ವರನಿಗೆ ಏನು ಪಾಠವನ್ನ ಆ ಗುರುಗಳು ಹೇಳ್ತಿದ್ರಲ್ಲ, ಎಷ್ಟು ಚಂದ ಪಾಠವನ್ನು ಒಪ್ಪಿಸುತ್ತಾ ಇದ್ದ ಎಲ್ಲಾ ಶಿಷ್ಯ ಬಳಗದೊಳಗ ಈ ಶರಣ ಬಸವೇಶ ಮೊದಲೆಡುತ್ತಿದ್ದ. ಕಲಕೇರಿಯ ಮಳ್ಳಾರ ತೆರೆಗೆ ಆಶ್ಚರ್ಯ ಆಗ್ತಿತ್ತು. ಎಂತ ಶಿಷ್ಯ, ಎಷ್ಟು ಜಾಣ್ಮೆ ಇದೆ ಈ ಹುಡುಗನ ಬಳಿ. ಈ ಹುಡುಗ ಸಾಮಾನ್ಯವಾದ ಹುಡುಗನಾಗುವುದಿಲ್ಲ, ಮುಂದ ಒಳ್ಳೆಯ ಮಹತ್ವವನಾಗ್ತಾನ, ಒಳ್ಳೆಯ ಶರಣನಾಗ್ತಾನಂತ ಕಲಕೇರಿಯ ಮಳ್ಳಾರ ತಿಳಿದುಕೊಳ್ಳುತ್ತಾರೆ. ಆತನಿಗೆ ವಿದ್ಯಾಭ್ಯಾಸವನ್ನ ಕಲಿಸುವುದಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ. ವಿದ್ಯೆ ಕಲಿಸುವಂತಹ ಗುರುಗಳು ಎಲ್ಲ ಮಕ್ಕಳನ್ನ ಸಮಾನವಾದ ರೀತಿಯಲ್ಲಿ ನೋಡಬೇಕು. ಶಿಕ್ಷಣ ಹೆಂಗಿರ್ತದೆ ಅಂದರೆ, ನಾವು ಶಿಕ್ಷಣ ಅಂತ ಶಿಕ್ಷಣ ಅಂದ್ರೇನು? ಈಗ ಗುರುಗಳಾಗಿರ್ತಕ್ಕಂಥವರು ಮಕ್ಕಳಿಗೆ ಯಾವ ರೀತಿಯೊಳಗೆ ಪಾಠವನ್ನ ಮಾಡಬೇಕು. ಸ್ಕೂಲ್ ಒಳಗೆ ನಾವೆಲ್ಲ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸ್ಕೂಲ್ಗಳಿಗೆ ಹಾಕ್ತೀವಿ ಮಕ್ಕಳನ್ನ ನಾವೆಲ್ಲ. ಇಲ್ಲಿ ಒಂದೊಂದು ಸ್ಕೂಲ್ಗಳು ಹೆಂಗಿದಾವೆ ಅಂತಂದ್ರೆ 92, 95 ಆಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಕೊಡ್ತಾರೆ. 45, 50, 55 ಮಕ್ಕಳನ್ನ ಅಡ್ಮಿಷನ್ ಕೊಡುವುದಿಲ್ಲ. ನನ್ನ ಒಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ 90, 95 ಮಾಡಿದ ಮಕ್ಕಳು 100 ಮಾಡೋದು ದುಡುವಲ್ರಿ. 90, 95 ಮಾಡಿದ ಮಕ್ಕಳು 100% ಮಾಡೋದು ದೊಡ್ಡದಲ್ಲ. ಯಾವ ಮಗು ಜಸ್ಟ್ ಪಾಸ್ 38, 40, 45 ತಗೊಂಡಿರ್ತಾನಲ್ಲ ದೊಡ್ಡ ಮಗನನ್ನ ಉನ್ನತ 95 ಮಾಡುವಂತ ಒಳ್ಳೆಯ ಪಾಠವನ್ನು ಹೇಳಿ ಯಾವ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕಲಿಸ್ತಾರ ಅವರು ನಿಜವಾದ ಶಿಕ್ಷಕರಾಗ್ತಾರೆ, ಸಮಾಜದ ನಿಜವಾದ ಶಿಕ್ಷಕರಾಗ್ತಾರೆ. ದಡ್ಡ ಮಗು ಅಂತ ತಿಳ್ಕೊಂಡು ಟ್ಯಾಲೆಂಟ್ ಇರುವಂತ ಮಗುವಿಗೆ ಅಷ್ಟೇ ಪಾಠವನ್ನ ಮಾಡಿದ್ರೆ ದಡ್ಡ ಮಗು ದಡ್ಡನಾಗಿ ಉಳಿತಾನ. ಇವ ಜಾಣ ಇದ್ದಾನ ಕರೆ, ಈ ಜಾಣ ಹುಡುಗನಿಗೆ ಎಷ್ಟು ಎಫರ್ಟ್ ಆಗಿ ಪಾಠವನ್ನು ಹೇಳ್ತಾರಲ್ಲ, ಹಂಗ ಈ 45 ಹುಡುಗನಿಗೆ ಸಹಿತವಾಗಿ ಅದಕ್ಕಿಂತ ಹೆಚ್ಚಿನಕ್ಕೆ 10ರಷ್ಟು ತಗೋಬೇಕಾಗುತ್ತದೆ. ತಗೊಂಡು ನಮ್ಮ ಶಾಲೆಯ ಹಿರಿಮೆಯನ್ನ ನಾವು ಹೆಚ್ಚಿಸಿಕೊಳ್ಳಬೇಕು. ನಿಜವಾಗಲೂ ಶಿಕ್ಷಕರಾಗಿರ್ತಕ್ಕಂಥವ್ರು ಪುಣ್ಯ ಮಾಡಿರ್ತಾರೆ. ಯಾರು ಪುಣ್ಯ ಮಾಡಿರ್ತಾರೆ ಎಲ್ಲರಿಗೂ ಸಿಗೋದಿಲ್ಲ. ಸಾವಿರಾರು ಮಕ್ಕಳು ಸಿಗ್ತಾರೆ. ಶಿಕ್ಷಕರಿಗೆ ಸಾವಿರಾರು ಮಕ್ಕಳು ಒಂದಲ್ಲೇ ಇರಲ್ಲ. ಆ ಮಕ್ಕಳ ಜೊತೆಯಲ್ಲಿ ಸಮಯವನ್ನು ಕಳಿಬೇಕಾದ್ರೆ ಎಷ್ಟು ಆನಂದ, ಎಷ್ಟು ಸಂತೋಷ. ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಪುಣ್ಯ, ಇಂದಿನ ಜನ್ಮದ ಪುಣ್ಯದ ಫಲ ಇದ್ರೆ ಮಾತ್ರ ಶಿಕ್ಷಕರಾಗ್ತಾರೆ. ಇಲ್ಲ, ಎಲ್ಲರೂ ಶಿಕ್ಷಕರಾಗಲಿಕ್ಕೆ ಆಗುವುದಿಲ್ಲ. ಅಂತ ಶಿಕ್ಷಕ ವೃತ್ತಿ ನಮಗೆ ದೊರೆತಾರದ ಬಳಿಕ ನಾವು ಒಳ್ಳೆಯ ದಡ್ಡ ಮಕ್ಕಳನ್ನ ಸಹಿತವಾಗಿ ಒಳ್ಳೆ ನಾಗರಿಕತೆ ಉಳ್ಳವರಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು. ಹೆಂಗಾಗ್ಯಾರ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣ ಅಂತಕ್ಕಂಥದ್ದು LKG, UKG ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಇಯರ್ ಮಕ್ಕಳಿಗೆ ಬ್ಯಾಗುಗಳನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಆಗ್ತದೆ, ಪರೀಕ್ಷೆ ಮಾಡಿರ್ಬೇಕಾದ್ರೆ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಹೊರಕ್ಕಾಗಲ್ಲ. ಹೊತ್ಕೊಂಡು ಹೋಗಿ ಬರೋದ್ರಾಗ ಹಿಂಗೆ ಮೆತ್ತಗಾಗಿರ್ತದೆ ಕೂಸು. ಸಾಯಂಕಾಲ 4:45 ಬರೋದ್ರೊಳಗ ಎಷ್ಟು ಮಕ್ಕಳು ಪುಸ್ತಕವನ್ನ ಹೊತ್ತುಕೊಂಡು ಹೋಗಿ ಬರುತ್ತಾರೆ. ಆ ಮಕ್ಕಳಿಗೆ ಅದು ನಿಜವಾದ ಶಿಕ್ಷಣ ಅಲ್ಲ. ಬೆಳಗಿಂದ ಸಾಯಂಕಾಲ ತನಕ ಒತ್ತಾಯವನ್ನ ಮಾಡಿ ಪಾಠವನ್ನ ಹೇಳ್ತೇವಲ್ಲ, ಅದು ನಿಜವಾದ ಶಿಕ್ಷಣ ಅಲ್ಲ. ಯಾವ ನಿಜವಾದ ಶಿಕ್ಷಣ? ನಮ್ಮ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಅದ, ನಮ್ಮ ಮಗು ಯಾವುದರಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡುತ್ತಾ ಇದೆ, ನಮ್ಮ ಮಗು ಯಾವುದರಲ್ಲಿ ಏನು ಆಸಕ್ತಿಯನ್ನು ತೋರಿಸ್ತಾರೆ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಸಹಿತವಾಗಿ ವಿಚಾರವನ್ನು ಮಾಡಬೇಕು. ಶಿಕ್ಷಕರು ಸಹಿತವಾಗಿ ಈ ಮಗುವಿನ ಚಟುವಟಿಕೆಯನ್ನು ನೋಡಬೇಕು. ಆ ಮಗುವಿನಲ್ಲಿ ಯಾವುದರಲ್ಲಿ ಆಸಕ್ತಿ ಅದ ಅದನ್ನು ಕಂಡು ಹಿಡಿದು ಆ ಮಗುವಿಗೆ ನಾವು ಆ ಶಿಕ್ಷಣವನ್ನ ಕೊಡಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟರೆ ಅದು ನಿಜವಾದ ಶಿಕ್ಷಣ ಆಗ್ತದೆ. ಎಲ್ಲಾ ಪುಸ್ತಕಗಳನ್ನು ಓದಿಸಿ ಕಲಿ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ನಿಜವಾದ ಶಿಕ್ಷಣ ಆಗೋದಿಲ್ಲ. ಎಷ್ಟು ಕಲಿತದೆ? ಒಂದೊಂದು ಮಕ್ಕಳಿಗೆ ಒಂದೊಂದರಲ್ಲಿ ಭಗವಂತ ಜ್ಞಾನವನ್ನ ಕೊಟ್ಟಿರ್ತಾನೆ. ಆ ಜ್ಞಾನವನ್ನ ಪರೀಕ್ಷೆ ಮಾಡಬೇಕಲ್ಲ ನಾವೆಲ್ಲ. ಉದಾಹರಣೆ ಏನಾಗಿರ್ತದೆ ಅಂತಂದ್ರೆ, 7ನೇ ಕ್ಲಾಸ್ ಹುಡುಗ, 7ನೇ ಕ್ಲಾಸ್ ಹುಡುಗಿ, ಆಜುಬಾಜು ಮನೆ ಇರ್ತಿದ್ರು ಹುಡುಗರು, ತಂದೆ ತಾಯಿ ಅವರೆಲ್ಲ ಫ್ರೆಂಡ್ಸ್ ಇರ್ತಾರೆ. ಸ್ಕೂಲೊಳಗೆ 7ನೇ ಕ್ಲಾಸ್ ರಿಸಲ್ಟು ಆ ಕಡೆ ಮನೆ ಹುಡುಗಿದು 95 ಇರುತ್ತದೆ. ಈ ಹುಡುಗ ಜಸ್ಟ್ ಪಾಸ್ ಆಗಿರ್ತಾನೆ, 45% ಆಗಿರ್ತಾನೆ. ಮನೆಯೊಳಗೆ ತಂದು ಆ ಹುಡುಗನ ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ. ನೋಡಿ
ಮಗನಿಗೆ ಹೊಡಿತಾನೆ. ಮ್ಯಾಥ್ಸಿನೊಳಗೆ ಜಸ್ಟ್ ಎಷ್ಟು ಬಿದ್ದಿರ್ತದೆ ಅಂದರೆ ನೀವು 35 ಮ್ಯಾಥ್ಸ್ ಒಳಗೆ 35 ಬಿದ್ದಿರೋ ನೋಡಿ ಆ ಮಗನಿಗೆ ತಂದು ಬೇಯುವಂಥ ಸಂದರ್ಭದೊಳಗೆ ಹೆಂಡತಿ ಬರ್ತಾರ. ಹೆಂಡತಿ ಬಂದು ಗಂಡ ಮಗು ಹೊಡೆ ನೋಡಿದ್ರೆ ನಿನ್ನ ಮಗ ಜಸ್ಟ್ 35 ತೊಗೊಂಡ, ನೀ ಎಷ್ಟು ತೊಗೊಂಡು ಅವ 28 ತಗೊಂಡು ಫೇಲ್ ಆಗಿರ್ತಾನ. 28 ತಗೊಂಡು ಫೇಲ್ ಆಗಿರ್ತಾನ. ಮತ್ತೆ ತಂದೆ ಅಂತಾನ, ನೋಡಲ್ಲಿ ಬಾಜು ಮನೆ ಹುಡುಗಿ 7ನೇ ಕ್ಲಾಸ್ ಹುಡುಗಿ 95 ತೊಗೊಂಡಾಳ, 80% ಸ್ಕೂಲಿಗೆ ಫಸ್ಟ್. ಯಾವಾಗ ತಂದೆ ಹಿಂಗೆ ಹೇಳಿದ್ನಲ್ಲ, ಅಪ್ಪ ನೀನು 95 ತೊಗೊಂಡಾಳ ಆ ಹುಡುಗಿ ಅಂತ ಹೇಳಕತ್ತೀಯಲ್ಲ, ಆ ಹುಡುಗಿನ ದಿನ ನೋಡಿ ನೋಡಿ ನಾನು 38 45 ಬಂದಿರಂತ. ಇವಾಗಿಂದಾನೇ ಮನಸ್ಸು, ಮಕ್ಕಳ ಮನಸ್ಸು ವಿಚಲಿತಗೊಳ್ತು ಅಂದ್ರೆ ಅಭ್ಯಾಸ ಇಲ್ಲಿ ಮಾಡ್ತಾರೆ. ಮಾಡ್ಲಿಕ್ಕಾಗತ್ತಾನೆ? ಅವಾಗ ನಾವೇ ಫೇಲ್ ಆಗಿವಿ, ಜಸ್ಟ್ ನನ್ನ ಮಗ ಪಾಸ್ ಆಗ್ಯಾರ ಅಂತ ತಿಳ್ಕೊಂಡು ಮಗನನ್ನ ಖುಷಿ ಪಡಬೇಕೆ ಹೊರತು ಮಗನನ್ನ ಗೇಲಿ ಮಾಡಬಾರದು. ಯಾವಾಗ ನಮ್ಮ ಮಗು ದಡ್ಡ ಅಂತ ತಿಳ್ಕೊಂಡು ಒಂದು ಮಾತು ಹೇಳಿಬಿಡ್ತೀನಿ ತಂದೆ ತಾಯಿಗಳಿಗೆ. ಯಾವ ಮಗು ಮನೆಯೊಳಗ ಸ್ವಲ್ಪ ಓದೋದ್ರೊಳಗೆ ಕಡಿಮೆ ಇರ್ತದಲ್ಲ ಆಸಕ್ತಿ, ಎಲ್ಲರ ಮುಂದೆ ನನ್ನ ಮಗ ದಡ್ಡದನ ಅಂತ ತಿಳ್ಕೊಂಡು ಎಷ್ಟು ಹೇಳ್ತೀರಿ ನೋಡಿ, ಅಷ್ಟು ದಡ್ಡ ಆಗ್ತಾನ ಮಗ. ದಯಮಾಡಿ ಹೇಳಬೇಡಿ. ನಿಮ್ಮ ಮಗನ ಗುಟ್ಟು ನಿಮ್ಮ ಮಗನ ಬಳಿ ಇರಲಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸುಧಾರಣೆ ಆಗ್ತಾನೆ ನಮ್ಮ ಮಗ ಬೆಳೆದಂಗಲ್ಲ ಅಂತ ತಿಳ್ಕೊಂಡು ಹೇಳೇ ಹೊರತು ನನ್ನ ಮಗನಿಗೆ ಓದಿದ ಅಕ್ಷರಗಳು ತೆರೆಯೊಳಗೆ ಹೋಗುತ್ತಿಲ್ಲ, ನನ್ನ ಮಗ ಶಬ್ದಡ್ಡ ಅದ್ದಾನ, ನನ್ನ ಮಗನಿಗೆ ಏನೂ ತಿಳಿತಿಲ್ಲ ಅಂತ ದಯಮಾಡಿ ಹೇಳಿಬೇಡ್ರಿ. ಹೇಳಿ 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 ನಿಮ್ಮ ಮಕ್ಕಳು ದಡ್ಡರಾಗ್ತಾರ. ನೀವು ಹೇಳಿದ ಮಾತುಗಳನ್ನು ಕೇಳೋದಿಲ್ಲ. ಒಬ್ಬ ಮಗ ಚಂದ ಓದ್ತಾನ, ಒಬ್ಬ ಮಗ ಓದೋದಿಲ್ಲ. ಒಬ್ಬ ಮಗನಿಗೆ ಭಗವಂತ ಒಳ್ಳೆಯ ವಿದ್ಯೆಯನ್ನು ಕೊಟ್ಟಿರ್ತಾನ, ಒಬ್ಬ ಮಗನಿಗೆ ವಿದ್ಯೆಯನ್ನು ಕಡಿಮೆ ಕೊಟ್ಟಿರ್ತಾನ. ಒಬ್ಬ ಮಗನಿಗೆ ವಿದ್ಯೆಯನ್ನು ಕಡಿಮೆ ಯಾಕೆ ಕೊಟ್ಟಿರ್ತಾನ ಅಂದ್ರೆ ಅದರೊಳಗೆ ಒಂದಿಷ್ಟು ವಿಚಾರ ಅದ. ಒಬ್ಬ ಮಗ ನೌಕರಿ ಮಾಡಿದ್ರ ಈ ಸಮಾಜಕ್ಕಾಗಿ, ಈ ಭಾರತ ದೇಶಕ್ಕಾಗಿ ಆತ ಒಕ್ಕಲತನ ಮಾಡಿ ಅಂತ ತಿಳ್ಕೊಂಡು ಒಂದಿಷ್ಟು ಬುದ್ಧಿ ಕಡಿಮೆ ಇಟ್ಟಿರ್ತಾನ. ಸ್ಕೂಲ್ ಒಳಗೆ ಬುದ್ಧಿ ಕಡಿಮೆ ಇಟ್ರ ಆ ಮಗು ಹೊಲದೊಳಗೆ ಒಳ್ಳೆಯ ಕೆಲಸ ಮಾಡುವಂತ ಮಗ ಆಗಿರ್ತಾನ ಮನೆಗೆ. ಯಾವ ಮಗ ವಿದ್ಯೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಹೇಳಿ ದಡ್ಡನನ್ನಾಗಿ ಮಾಡುತ್ತಿರುವಂತ ಸಂದರ್ಭದಲ್ಲಿ ಆ ಮಗನನ್ನ ಹೊಲ ಕರ್ಕೊಂಡೋಗಿ ಒಂದಿಷ್ಟು ಕೆಲಸ ಮಾಡೋದಕ್ಕೆ ಹಚ್ಚಿರ್ಬೇಕಾರೆ ತಂದೆ ಮಾಡುವಂತ ಕೆಲಸ ಎಲ್ಲ ಮಾಡ್ತದೆ ಮಗುವುದು. ಯಾಕಂದ್ರೆ ಆಸಕ್ತಿ ಇರ್ತದೆ. ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದರಲ್ಲಿ ಆಸಕ್ತಿ ಇರ್ತದೆ. ಕೆಲಸಗಳನ್ನ ಕಲಿಸಬೇಕು ಮಕ್ಕಳಿಗೆ. ಹೆತ್ತ ತಂದೆ ತಾಯಿಗಳು ನಾವು ಮೊದಲು ಏನು ತಪ್ಪು ಮಾಡ್ಲಾಕತ್ತೀವಿ ಅಂದ್ರೆ, ನೌಕರಿ ಮಾಡ್ತಾ ಇದ್ರೆ ಆ ನೌಕರಿಯ ಕಷ್ಟಗಳು ಇರ್ತದೆ. ಅವರಿಗೂ ಹೈಯರ್ ಅಧಿಕಾರಿಗಳ ಮೇಲೆ ಇರ್ತಾರೆ. ಬೆಳಗಿಂದ ಸಾಯಂಕಾಲದವರೆಗೆ ಡ್ಯೂಟಿ ಮಾಡಿ ಬಂದಿರ್ತಾರೆ, ಅವರಿಗೂ ತೊಂದರೆ ಇರ್ತದೆ. ಮಕ್ಕಳಿಗೆ ನಿಮ್ಮ ತೊಂದರೆಗಳನ್ನು ತಿಳಿಯಪಡಿಸಬೇಕು. ಮೊದಲು ತಂದೆ ತಾಯಿ ಒಕ್ಕಲತನವನ್ನ ಮಾಡುತ್ತಿದ್ರೆ ಆ ಒಕ್ಕಲತನದ ನೋವು ಏನನ್ನುವುದು ಮಕ್ಕಳಿಗೆ ಗೊತ್ತಾಗಬೇಕು. ತಂದೆ ತಾಯಿ ಕೂಲಿ ಮಾಡಿ ಮಕ್ಕಳನ್ನ ಬೆಳೆಸ್ತಾ ಇದ್ರೆ ಆ ಕೂಲಿ ಕೆಲಸಕ್ಕೆ ಹೋದಾಗ ಒಂದು ವಾರಕ್ಕೊಮ್ಮೆ ರೊಕ್ಕ ಕೊಡ್ತಾರೆ. ನಿಮಗೆಲ್ಲ ದಿನ ಕೊಡ್ತಾರೆ ಪಗಾರ. ಕೂಲಿ ಮಾಡ್ತಕ್ಕಂಥವ್ರಿಗೆ ದಿನಕ್ಕೆ ಕೊಡ್ತಾರೆ. ದಿನಕ್ಕೆ ಪಗಾರ 6 ದಿನ 7 ದಿನಕ್ಕೊಮ್ಮೆ ಪಗಾರ ಕೊಡ್ತಾರೆ. ಆ ಪಗಾರ ಇಸ್ಕೋಬೇಕಾದ್ರೆ ಬೆಳಗ್ಗಿಂದ ಸಾಯಂಕಾಲ ಕೆಲಸ ಮಾಡಿ ಬಂದಿರ್ತಾರಲ್ಲ, ಆ ನೋವಿನ ಬಾಧೆ ತೋರ್ಕೊಡ್ಬೇಕು, ಮಕ್ಕಳಿಗೆ ತೋರಿಸಬೇಕು. ಯಾವಾಗ ನಮ್ಮ ತಂದೆ ತಾಯಿ ಇಷ್ಟು ನೋವು ಪಡ್ಲಾಕತ್ತಾರ, ಇಷ್ಟು ಕಷ್ಟ ಪಡ್ಲಾಕತ್ತಾರ, ನಮಗಾಗಿ ಇಷ್ಟು ತೊಂದರೆಯನ್ನು ಪಡ್ಲಾಕತ್ತಾರ ಅಂತಕ್ಕಂಥದ್ದು ಮಕ್ಕಳಿಗೆ ಗೊತ್ತುಪಡಿಸಿ ನೀವೇನಾದರೂ ನಿಮ್ಮ ಕೆಲಸದೊಳಗೆ ನೀವು ತೊಡಗಿದಿರಿ ಅಂದ್ರೆ ಮಕ್ಕಳು ನಿಮ್ಮ ಕಷ್ಟಕ್ಕೆ ಮುಂದೆ ಭಾಗಿಯಾಗಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಇದು ವಿಚಾರ ಕೊಟ್ಟು ನಾವು ಮಕ್ಕಳನ್ನ ಬೆಳೆಸಬೇಕು. ನಾವೇನ್ ಮಾಡ್ತೀವಿ ಅಂತಂದ್ರೆ, ಸ್ಕೂಲಿಂದ ಮಗು ಬಂತು ಅಂದ್ರೆ ಬ್ಯಾಗ್ ಹೊತ್ಕೊಂಡು ಬಂದು ಸುಸ್ತಾಗ್ಯದ ಮಗ, ಮುಖ ತಕೊಂಡು ಚಂದ ಟಿವಿ ನೋಡೋದು ತಿಳ್ಕೊಂಡು ಮಕ್ಕಳಿಗೆ ಟಿವಿ ನೋಡೋಕೆ ನಾವು ಅನುಕೂಲ ಮಾಡ್ಕೊಳ್ತೀವಿ. ಹೆಣ್ಣುಡಿಗೆ ಆಗಿತ್ತು ಸ್ವಲ್ಪ ಕಸ ಹೊಡಿಯವ, ಸ್ವಲ್ಪ ರಂಗೋಲಿ ಹಾಕು, ದೀಪ ಹಚ್ಚು ಅಂತ ತಿಳ್ಕೊಂಡು ನಾವು ಹೇಳಿದ್ವಿ. ಮಮ್ಮಿ ಸುಸ್ತಾಗ್ಯದ ಮಗಳು ಸುಸ್ತಾಗ್ಯದ, ಮಲಗಲಿ ಬಿಡು ಮಗು, ಮಲಗಲಿ ಬಿಡು. ನೀನು ಬೆಳಗ್ಗಿಂದ ನೀನು ಕೆಲಸ ಮಾಡಿರ್ತೀಲ್ಲಮ್ಮ, ನಿನ್ನ ಸುಸ್ತು ಯಾರು ಕೇಳುವವರು? ಯಾರು ಕೇಳ್ತಾರೆ? ಗಂಡ ಬಂದು ಸಹಾಯ ಮಾಡ್ತಾನೆ. ನಿನಗೇನಾದ್ರು ನಿನ್ನ ಕೆಲಸ ನೀನು ಅಡಿಗೆ ಮನೆಗಳು ಮಾಡ್ಕೋಬೇಕು. ನೀವು ಮಾಡ್ಕೊಂಡು ಎಲ್ಲ ಚಲೋ ಅಡಿಗೆ ಮಾಡಿದ್ರೆ ಎಲ್ಲರೂ ಚಂದ ಊಟ ಮಾಡಿ ಮತ್ತೆ ಹೊರಗೋಗೋರೆ ಅವೆಲ್ಲ ಪಾತ್ರೆಗಳನ್ನು ತೊಳೆದು ನೀ ಹಿಡಿಬೇಕು. ನಿನ್ನ ಸುಸ್ತು ಯಾರು ಕೇಳ್ತಾರೆ? ನಿನ್ನ ಸುಸ್ತು ಇಡೀ ಮನೆ ಕುಟುಂಬಕ್ಕಾಗಿ ನಿನ್ನ ದೇಹವನ್ನೇ ಸಲ್ಲಿಸ್ತೀಯ. ಆ ಮನೆಯ ಕುಟುಂಬಕ್ಕಾಗಿ ನಿನ್ನ ತ್ಯಾಗಗಳನ್ನು ಮಾಡ್ತೀಯ. ಆ ಮನೆ ಕುಟುಂಬಕ್ಕಾಗಿ ನಿನ್ನ ಕೆಲಸವನ್ನ ಮಾಡ್ತೀಯ. ಎಷ್ಟು ನೋವಿದ್ರು ಸಹಿತವಾಗಿ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಸಂತೋಷದಿಂದ ಹೇಳ್ತೀಯ ತಾಯಿ. ಇದು ತಾಯ್ತನದ ಹೃದಯ ಅಂತಕ್ಕಂಥದ್ದು ಬಹಳ ದೊಡ್ಡದು. ಇದು ತಾಯ್ತನದ
ಮಾಡಬಾರದು ಇದಾಯ್ತು ನಾನು ಕಿಮ್ಮತ್ತು. ಅದಕ್ಕೆ ಆ ಕಿಮ್ಮತ್ತಿನ ಭಾವಗಳನ್ನು ಮಕ್ಕಳಿಗೆ ಹೆಣ್ಣಾಗಿದ್ರೆ ಹೆಣ್ಣುಡುಗಿ ತೋರಿಸ್ಬೇಕು, ತಂದೆಯಾಗಿರ್ತಕ್ಕಂಥ ಮನೆ ಕೆಲಸ ತಂದೆಗೆ ತೋರಿಸ್ಬೇಕು. ತೋರುಗಡದ ಮಕ್ಕಳನ್ನು ದಯಮಾಡಿ ಜೀವನವನ್ನು ಸಂಪತ್ತಿನ ಜೀವನವನ್ನು ಮಕ್ಕಳಿಗೆ ಕೊಡಬೇಡಿ, ಕಷ್ಟದ ಜೀವನವನ್ನು ಅನುಭವಿಸಿ ಮಕ್ಕಳಿಗೆ ಕೊಡಬೇಡಿ. ಯಾಕೆ ಹೇಳ್ತೀನಿ ಅಂದ್ರೆ ಸಂಸ್ಕೃತ ಸುಭಾಷಿತಕಾರರು ಚಂದ ಬರೀತಾರೆ. ಎಷ್ಟು ಚಂದ ಬರೀತಾರೆ, ಆಲಸ್ಯಸ್ಯ ಕುತೋ ವಿದ್ಯೆ ಅವಿದ್ಯಸ್ಯ ಕುತೋ ಧನಂ ಅದನಸ್ಯ ಕುತೋ ಮಿತ್ರಂ ಅಮಿತ್ರಸ್ಯ ಕುತೋ ಸುಖಂ ಅಂತ ಬರೀತಾರೆ ಸಂಸ್ಕೃತ ಸುಭಾಷಿತಕಾರರು. ಯಾಕೆ ಬರೀತಾರೆ? ಶಿವನಾಟ ಪಲ್ಲವರು ಯಾರನ್ನಾಗಿ ಗೌರಿಗಳು ಏನು ಹೇಳಿದ್ರೆ ಕೇಳಿಸ್ತಿದ್ದೆ ಇಲ್ಲ ಹುಡುಗರು ಸುಮ್ಮನೆ ಏನು ಮಾಡೋಕ್ಕಿಲ್ಲ. ಹುಟ್ಟಿದ ತವರು ಮರೆತು ಎತ್ತ ತಾಯಿ ಕಿರಿದ ಮ್ಯಾಲ ಎತ್ತ ತಾಯಿ